ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಹಾವೇರಿಯಲ್ಲಿ ಭೀಕರ ರಸ್ತೆ ಅಪಘಾತಕ್ಕೆ 13 ಜನರ ಸಾವು, 3 ಆಸ್ಪತ್ರೆಯಲ್ಲಿ ಮುಂದುವರೆದ ಚಿಕಿತ್ಸೆ. ದೇವರ ದರ್ಶನಕ್ಕೆ ಹೋಗಿ ಬರ್ತಿದ್ದವರು ಸೇರಿದ್ದು ಮಸಣಕ್ಕೆ. ಮಾಯಮ್ಮ ದೇವಿ ದರ್ಶನ ಮುಗಿಸಿ ಬರುವಾಗ ಸೌಂಡ್ ಬಂತು. ಎಲ್ಲರೂ ಚೀರ್ತಾ ಇದ್ರು. ಏನಾಯ್ತೋ ಗೊತ್ತಿಲ್ಲ. ಪ್ರಜ್ಞೆ ಬಂದಾಗ ಆಸ್ಪತ್ರೆಯಲ್ಲಿದ್ವಿ. ಅಪಘಾತದ ಭೀಕರತೆ ಬಿಚ್ಚಿಟ್ಟ ಗಾಯಾಳು ಅರ್ಪಿತಾ. ಐಎಎಸ್ ಆಗೋ ಕನಸು ಕಂಡಿದ್ದ ಮಾನಸ ಅಂಧರ ರಾಷ್ಟ್ರೀಯ ಫುಟ್ಬಾಲ್ ತಂಡಕ್ಕೂ ನಾಯಕಿ. ಅಪಘಾತದಲ್ಲಿ ಮೃತಪಟ್ಟ ಸೋದರಿಯನ್ನ ನೆನೆದು ಕಣ್ಣೀರಿಡ್ತಾ ಇರೋ ಮಹಾಲಕ್ಷ್ಮಿ. ಮೃತರ ಕುಟುಂಬದಲ್ಲಿ ಒಬ್ಬೊಬ್ಬರದು ಒಂದೊಂದು ಕತೆ. ಅಗಲಿದ ತಮ್ಮವರನ್ನ ನೆನೆದು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಕುಟುಂಬ. ಶಿವಮೊಗ್ಗದ ಎಮ್ಮೆಹಟ್ಟಿ ಶಾಲಾ ಆವರಣದಲ್ಲಿ ಅಂತಿಮ ದರ್ಶನ. ಪೋಸ್ಟ್ ಮಾರ್ಟಮ್ ಬಳಿಕ ಮೃತದೇಹಗಳ ಹಸ್ತಾಂತರ. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ. ದೆಹಲಿಯಲ್ಲಿ ಸಿಎಂ ಘೋಷಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.